ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಆಲೂ ಪರಾಠ. ಬೆಣ್ಣೆ ಜೊತೆಲಿ, ಮೊಸರು ಜೊತೆಲಿ ಇದು ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡ್ತಾರೆ, ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಉಪ್ಪು, ಖಾರದ ಪುಡಿ, ಧನಿಯಾ, ಅಜ್ವಾನ, ಗರಂ ಮಸಾಲ ಮುಖ್ಯವಾಗಿ ಬೇಕಾಗುತ್ತೆ. ಆನಂತರ ಆಲೂಗಡ್ಡೆ, ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆಯನ್ನು ಬಿಡಿಸ್ಕೊಂಡು ಅದನ್ನು ನುಣ್ಣಗಾಗುವ ಹಾಗೆ ಅದನ್ನು ಒತ್ಕೋಬೇಕಾಗುತ್ತೆ. ಹೀಗೆ ಮಿಶ್ರಣವನ್ನು ತಯಾರು ಮಾಡಿಕೊಂಡು ಅದಕ್ಕೆಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಿಶ್ರಣವನ್ನು ತಯಾರಿಸ್ಕೊಳ್ಬೇಕು. ಇದನ್ನು ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಟಂತಹ ಗೋಧಿ ಹಿಟ್ಟಿನ ಒಳಗೆ ತುಂಬಿ ನಿಧಾನವಾಗಿ ಲಟ್ಟಿಸಿ ಪರಾಠವನ್ನು ಮಾಡಿಕೊಳ್ಬೇಕಾಗುತ್ತೆ. ಧನಿಯಾವನ್ನು ಅಂಗೈಯಲ್ಲಿ ಉಜ್ಜಿ ಈ ರೀತಿಯಲ್ಲಿ ಹಾಕಬೇಕು. ಆಮೇಲೆ ಅದೇ ರೀತಿ ಅಜ್ವಾನವನ್ನು ಹಾಕ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಬೆರೆಸ್ಕೊಳ್ಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ತಯಾರಿಸಿಕೊಂಡಂತಹ ಗರಂ ಮಸಾಲ ಪುಡಿ 1 ಚಮಚೆಯಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಪುಡಿ, ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಏಕೆಂದರೆ ನೀರು ಬಿಟ್ಕೊಳ್ಳುತ್ತದು. ಒಂದು 3 ಈರುಳ್ಳಿಗಳನ್ನು ಸಣ್ಣದಾಗಿ ಕತ್ತರಿಸಿಟ್ಕೊಳ್ಳಾಗಿದೆ. ಇಷ್ಟಾದ ನಂತರ ಎಲ್ಲವನ್ನು ಸಹ ಮಿಶ್ರಣ ಮಾಡಿಕೊಳ್ಬೇಕು. ಇದು ಸುಮಾರು 6-7 ಜನಕ್ಕೆ ಆಗುವಷ್ಟು ಕಲಸಿಟ್ಕೊಳ್ಳಲಾಗಿದೆ. ಈ ಮಿಶ್ರಣವನ್ನು ಸಿದ್ಧ ಮಾಡಿಕೊಂಡು ಒಂದು ಅರ್ಧ ಬಳಸ್ಕೊಂಡು ಇನ್ನು ಅರ್ಧ ಸಂಜೆಗೆ ನೀವು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಬಹುದು. ಈ ಹಂತದಲ್ಲಿ ಉಪ್ಪು ಖಾರ ಸರಿ ಇದೆಯಾ ಅಂಥೇಳಿ ನೋಡ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ಒಂದು 3 ಗಂಟೆಗಳ ಮುಂಚೆನೇ ನೆನೆಸಿಟ್ಕೊಂಡ್ರೆ ಮೃದುವಾಗಿ ಬರುತ್ತೆ ಪರಾಠ. ನೋಡಿ, ಅನುಭವದ ಕೈಗಳು.
ಉಂಡೆ ಮಾಡೋದನ್ನು, ಪರಾಠ ಮಾಡೋದನ್ನು ನೋಡೋದೇ ಒಂದು ಚೆಂದ. ಮೊದಲು ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ಆನಂತರ ಮಿಶ್ರಣವನ್ನು ಇಟ್ಟು ನಾವು ಹೋಳಿಗೆಯನ್ನು ಹೇಗೆ ಮಾಡ್ತೇವೋ ಹಾಗೆಯೇ ಪರಾಠವನ್ನು ಮಧ್ಯದಲ್ಲಿ ಮಿಶ್ರಣವನ್ನು ತುಂಬಿ ಹಿಟ್ಟನ್ನು ಮುಚ್ಕೊಳ್ಬೇಕಾಗುತ್ತೆ. ಸುಲಭ ರೀತಿಯಲ್ಲಿ ಪರಾಠವನ್ನು ಮಾಡಿಕೊಳ್ಳಬಹುದು. ನೀವು ಒಮ್ಮೆ ಮಾಡಿ ರುಚಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಇದನ್ನು ಮಾಡಿ ಇಟ್ಟು ಆನಂತರ ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿ ಮಾಡ್ತಾ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗಾದ ನಂತರ ಇದು ಅಷ್ಟು ಚೆನ್ನಾಗಿರಲ್ಲ. ಬಿಸಿ ಬಿಸಿಯಾಗಿ ಮಾಡಿಕೊಂಡು ರಜದ ಸಮಯದಲ್ಲಿ ಮನೆಯವರೆಲ್ಲರೂ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಬೇಯಿಸೋದಕ್ಕಿಂತ ಬೆಣ್ಣೆ ಅಥವಾ ತುಪ್ಪವನ್ನು ಸವರಿ ಬೇಯಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಎಣ್ಣೆಯಿಂದನೂ ಬೇಯಿಸ್ಕೊಳ್ಬಹುದು. ಚಟ್ನಿ ಬೇಕಾದರೆ ಚಟ್ನಿ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಮೊಸರು ಸಾಕಾಗುತ್ತೆ, ಅಥವಾ ಬೆಣ್ಣೆ ಅಥವಾ ಉಪ್ಪಿನಕಾಯಿ ಸಾಕಾಗುತ್ತೆ. ಏನೂ ಇಲ್ಲದೇನೂ ಸಹ ಹಾಗೆ ತಿನ್ಬೋದು. ಇನ್ನೇನು ಇಳಿಸ್ತೀವಿ ಅಂತವಾಗ ತುಪ್ಪವನ್ನು ಸವರ್ಕೊಳ್ಬೇಕು. ಕೆಂಪಾಗಿ ಬೇಯಿಸೋದು ಒಳ್ಳೆಯದು. ಇಲ್ಲಿ ಇನ್ನೊಂದು ಪರಾಠ ಸಿದ್ಧ ಆಗ್ತಾ ಇದೆ. ಚಿಕ್ಕ ಚಿಕ್ಕದಾಗಿಯೂ ಸಹ ಪರಾಠಗಳನ್ನು ಮಾಡಿಕೊಳ್ಬಹುದು. ನಮಸ್ಕಾರ.